Welcome to our YouTube channel, Sri Vasavi Consultants. Subscribe to our channel, press bell icon button to get all latest videos notifications. ನಮಸ್ಕಾರ. ಇಂದು ಗುಡ್ಡದ ಶ್ರೀ ಮುತ್ತುರಾಯ ಸ್ವಾಮಿ ದೇವಸ್ಥಾನವನ್ನು ಪರಿಚಯಿಸುತ್ತೇವೆ. ಮೊದಲಿಗೆ ಇಲ್ಲಿ ಬಂದ ತಕ್ಷಣ ನಮಗೆ ಬಂಡೆಗಳಲ್ಲಿ ನಮ್ಮ ಗಣೇಶ ದರ್ಶನ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ದೇವಸ್ಥಾನ. ಸೂರ್ಯಾಸ್ತದ ಸಮಯ, ಸಂಜೆ. ಜೈ ಶ್ರೀ ಗಣೇಶ್. ಇಲ್ಲಿಂದ ನಾವು ಬಂದರೆ ಇದು ಬಂದು ಕಲ್ಯಾಣ ನಗರ ಅಂದ್ಬಿಟ್ಟು ಭೋಗಾದಿ ಹತ್ರ, ಮೈಸೂರು ಭೋಗಾದಿ. ನೋಡಿ, ಇಲ್ಲಿ ಎರಡು ದಾರಿ ಬರುತ್ತೆ. ನಾವಿಲ್ಲಿ ಲೆಫ್ಟ್ ತೊಗೋತೀವಿ. ಸ್ಟ್ರೈಟ್ ಹೋದರೆ ಅಲ್ಲಿ ಗಣೇಶ ಇರೋದು. ಇಲ್ಲಿ ಲೆಫ್ಟ್ ತೊಗೊಂಡು ಮೇಲೆ ದೇವಸ್ಥಾನದವರೆಗೂ ಗಾಡಿ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಸುತ್ತಲೂ ವ್ಯೂ ಪಾಯಿಂಟು, ಗಾಳಿ, ವಾತಾವರಣ ಎಲ್ಲ ಮನಸ್ಸಿಗೆ ತುಂಬ ತಂಪಾಗಿರುತ್ತೆ. ಈ ಅಕ್ಕಪಕ್ಕ ನೀವು ನೋಡ್ಬೋದು ಹಸು ಮತ್ತು ಕೆಲವೊಂದು ಪಕ್ಷಿಗಳು. ನಮ್ಮ ಈ ಒಂದೇ ಸಂಜೆಯ ಸಮಯದಲ್ಲಿ ನೋಡಿದ್ದು ಭಾಳ ಖುಷಿ ಆಯಿತು. ನೋಡಿ, ಅಲ್ಲಿ ನಿಮಗೆ ದೇವಸ್ಥಾನ ಕಾಣ್ತಾ ಇದೆ ಮೇಲೆ. ನಾವು ದೇವಸ್ಥಾನದವರೆಗೂ ಡೈರೆಕ್ಟಾಗಿ ನಮ್ಮ ವಾಹನದಲ್ಲಿ ಹೋದೆವು. ಇಲ್ಲಿ ಮುಂದ್ಗಡೆಯಿಂದ ಹೋದರೆ ಮತ್ತೊಂದು ದಾರಿ, ಅಲ್ಲಿಂದ ಗಣೇಶ ಸಿಗುತ್ತೆ. ಅಲ್ಲಿ ಮುಂದ್ಗಡೆ ಎಡಗಡೆ ನಾಗರಕಲ್ಲು ಇರೋದು. ನೋಡಿ, ಇಲ್ಲಿ ಹಸು, ನೀರಿನ ಪಕ್ಷಿಗಳು, ಸ್ವ್ಯಾನ್ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಖುಷಿ ಆಯಿತು. ಒಳ್ಳೆ ಗಾಳಿ ವಾತಾವರಣದಲ್ಲಿ ಸಮಯ ಕಳೆದಿದ್ದು. ಹೀಗೆ ನಾವು ದೇವಸ್ಥಾನದ ಕಡೆ ಬಂದರೆ ದೇವಸ್ಥಾನ ವಿಗ್ರಹಗಳು ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನದ ಸುತ್ತಲೂ ಕುಳಿತುಕೊಳ್ಳಲು ಜಾಗವಿದೆ. ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಸಮೇತ. ಇದು ಗರ್ಭಗುಡಿ, ದ್ವಾರಪಾಲಕರು. ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿ ಮತ್ತು ಸೀತಾರಾಮ ಲಕ್ಷ್ಮಣ ವಿಗ್ರಹಗಳು, ಹಿಂದುಗಡೆ ಆಂಜನೇಯ. ತಾವೆಲ್ಲರೂ ದರ್ಶನ ಪಡೆದು ಆ ರಾಮಾಂಜನೇಯ ಆಶೀರ್ವಾದ ಪಡೆಯಿರಿ ಎಂದು ಕೇಳುವುದು. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಈ ಒಂದು ಸಣ್ಣ ಅಲಿಲು ಸೇವೆಯನ್ನು ಮಾಡಿದ್ದೇನೆ. ಇಲ್ಲಿ ರಾಮನ ವಿಗ್ರಹ ತುಂಬ ಚೆನ್ನಾಗಿ, ಮತ್ತು ಎದುರುಗಡೆ ಆಂಜನೇಯ ವಿಗ್ರಹ. ಇದು ಉತ್ಸವ ಮೂರ್ತಿ, ಆಂಜನೇಯದು ಉತ್ಸವ ಮೂರ್ತಿ. ಗರ್ಭಗುಡಿ ಪಕ್ಕದಲ್ಲೇ ಇಟ್ಟಿದ್ದರು. ಬಿಳೆದೆಲ್ಲ ಹಾರ ಎಲ್ಲ ಇತ್ತು. ಸೊ ಒಳ್ಳೆಯ ದರ್ಶನ ಆಯಿತು. ಇನ್ನು ನೋಡಿ, ಕೂತ್ಕೊಳ್ಳೋಕ್ಕೆ ಕಲ್ಲಲ್ಲಿ ಮಾಡಿರೋ ಅಂಥದ್ದು. ಆಚೆ ಕಡೆ ಆಂಜನೇಯ ವಿಗ್ರಹ. ಮತ್ತು ಇಲ್ಲಿ ಸುಮಾರು ಹೂವಿನ ಗಿಡಗಳು, ಬಾಳೆ ಗಿಡಗಳು. ನಾವು ಹೋಗಿದ್ದು ಸಂಜೆ ಹೊತ್ತು. ದೇವಸ್ಥಾನದ ಹಿಂಭಾಗದಲ್ಲಿ ಈ ರೀತಿ ಕಾಣುತ್ತದೆ. ಹಿಂದುಗಡೆ ಜಪದಲ್ಲಿ ಕೂತಿರುವ ಆಂಜನೇಯ. ಹಾಗೆ ಕೆಳಗಡೆ ಬಂದರೆ ದೇವಸ್ಥಾನ ಸುತ್ತಲೂ ಗಜಪಡೆ, ಅಂದರೆ ನಮ್ಮ ಆನೆಗಳು ಸಾಲಾಗಿ ಇಟ್ಟಿರೋವಂಥದ್ದು, ಸಾಲಾಗಿ ಓಡಾಡುವಂಥ ಅಮೋಘ ದೃಶ್ಯ. ಅದೇ ರೀತಿ ಸ್ವಲ್ಪ ಮೇಲೆ ಬಂದರೆ ಅಲ್ಲೂ ಅದೇ ರೀತಿ ಇದೆ. ಸೊ ಅಲ್ಲಿ ಮತ್ತು ಈ ಕಡೆ ಬಂದಾಗ ಒಳ್ಳೆ ಗಾಳಿ ವಾತಾವರಣ, ವ್ಯೂ ಪಾಯಿಂಟು. ಇದು ಸ್ವಲ್ಪ ಬೆಟ್ಟದ ಮೇಲೆ ಇರುವುದರಿಂದ ಹಿಂದುಗಡೆ ಎಲ್ಲ ಓಡಾಡಿ ಎಲ್ಲ ನೋಡ್ಕೊಂಬರ್ಬೋದು.
ಮತ್ತು ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಸನ್ಸೆಟ್ ಟೈಮಲ್ಲಿ ಬಂದರೆ ಸನ್ಸೆಟ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲೆಲ್ಲ ಬೇರೆ ಬೇರೆ ಹೂವುಗಳು, ಇಲ್ಲಿ ತಿರುಪತಿ ಬಾಲಾಜಿ ವೆಂಕಟರಮಣ ಸ್ವಾಮಿ. ಮತ್ತು ಇಲ್ಲಿ ನೀವು ನೋಡ್ಬೋದು ಒಂದು ಚಿಕ್ಕ ಕೊಳ ಇಟ್ಟಿದ್ರೆ ಇದರಲ್ಲಿ 3-4 ಆಮೆ ಟಾಟಾಯ್ಸ್. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಈ ಕಡೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಈ ಒಂದು ಟಾಟಾಯಿಸು ತನ್ನ ಮುಖವನ್ನು ಒಳಗಡೆ ಹಾಕಿತ್ತು. ನೋಡಿ ದೇವಸ್ಥಾನದ ಮುಂಭಾಗದಿಂದ ಸೂರ್ಯಾಸ್ತದ ಸಮಯವನ್ನು ನಾವು ವೀಕ್ಷಿಸುತ್ತಿದ್ದೇವೆ. ಇದು ಅಮೋಘದ ಸಮಯ ಎಂದು ಖುಷಿಯಾಯಿತು. ಈ ವೀಕ್ಷಣೆಗೆ ತಾವು ಶ್ರೀ ಗುಡ್ಡದ ಶ್ರೀ ಮುತ್ತುರಾಯ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕೆಂದು ಕೋರುವೆವು. ಧನ್ಯವಾದಗಳು. Thank you for watching Sri Vasavi Consultants. Like, follow, comment, share. Keep watching our YouTube channel.